ಅವನೇನ್ ಮಾಡ್ದ ಅವನ್ ಮಾಡಿರೋದಕ್ಕೆ ಇದ್ ಮಾಡಿರೋದು ಅವ್ರು ಹೊಡ್ದಾರ ಅಂತ ಏನಾಯ್ತು ಅವ್ರು ಹೇಳ್ತಲ್ವಾ ಏನೈತೆ ಪ್ರೂಫ್ ನಾನೇನ್ ಅಳೋದಲ್ಲ ಅಣ್ಣ, ನೀವ್ ಏನು ಯಾರು ಅಂತಾನೆ ಗೊತ್ತಿಲ್ಲ. ಸೀಟ್ ಬೆಲ್ಟ್ ಹಾಕೊಳ್ಳಿ. ಹಂಗಲ್ಲ ನಿಮ್ಮ ಹೆಸರೇನು ಬ್ರದರ್? ಸರ್ ನನ್ನ ಹೆಸರು ರಮೇಶ್ ಅಂತ. ರಮೇಶ್ ಅಂತನಾ? ಹೌದು. ಇಲ್ಲಿ ಯಾವ ಹುಡುಗರು ನೀವು? ಇಲ್ಲೆಲ್ಲ ಲೋಕಲ್ ಹುಡುಗರು ಸರ್. ಓಕೆ. ಒಂದು 7 ತಿಂಗಳ ಮುಂಚೆ ಪಾಂಡು ಹುಡುಗರು ಕಲ್ಸಿದ್ರು ಅನ್ಬಿಟ್ಟು ಈ ಕುರ್ಕುರೆ ಕುಮಾರ ಇದಾನಲ್ಲ, ಹೌದು, ಅವ್ರ ಹುಡುಗನ್ಗೆ ಹೊಡೆದಿದ್ರಿ ಗೊತ್ತಾ? ಹೌದೌದು. ನೀವೆಲ್ಲ ಒಂದು 6-7 ಜನ ಸೇರ್ಕೊಂಡು. ಹೌದು. ಅವನೇನಾದ ಗೊತ್ತಾಯ್ತು ಆಮೇಲೆ ನಿಮ್ಗೆ? ಗೊತ್ತಾಯ್ತು, ಅವನು ಒಂದ್ ಸ್ವಲ್ಪ ತರ್ಲೆ ನನ್ ಮಗ. ಅದಕ್ಕೆ ನಮ್ದೇನೋ ನಾವು ಫ್ಯಾಮಿಲಿ ಸುಮ್ಮನೆ ಇದ್ದೆ. ಸ್ವಲ್ಪ ತರ್ಲೆಗಳು ಮಾಡಿದ್ದ. ಏನೋ ಒಂಚೂರು ಒಂದು ವ್ಯವಹಾರದಲ್ಲಿ ನಾನು ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಮುಗಿಸ್ಬಿಟ್ಟಿದ್ದೀರಾ ಅವನ್ನ? ಸರಿಯಾಗಿ ಹೊಡೆದಿದ್ದ. ನೀವು ಹೊಡೆದಿದ್ದೀರಾ ಅಂತ ಅನ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಹೌದು. ಬಟ್ ಅವನು ರಿಸರ್ಚ್ ಮಾಡೋ ಜಾಗದಲ್ಲಿ ಏಟ್ ಬಿದ್ದುಬಿಟ್ಟು ಸ್ಪಾಟ್ ಅಲ್ಲೇ ಸತ್ತೋಗಿದ್ದಾನೆ. ಅಯ್ಯೋ, ಹೌದಾ? ಗೊತ್ತಿಲ್ವಾ ನಿಮ್ಗೆ? ಗೊತ್ತಿಲ್ಲ. 2 ಸಲ ಸ್ಟೇಷನ್ ಇಂದ ಫೋನ್ ಬಂದಿತ್ತು, ನಾನು ಫೋನ್ ಪಿಕ್ ಮಾಡಿರ್ಲಿಲ್ಲ. ಆಯ್ತು. ಆಮೇಲೆ ನಮ್ದು ಬೇರೆ ಕೇಸ್ಗಳೆಲ್ಲ ಇರುತ್ತಲ್ಲ, ಏನೋ ಅದಕ್ಕೆ ಮಾಡ್ತಾರ ಬಿಡು, ಏನೋ ಇದು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಫೋನ್ ಎತ್ತಿರ್ಲಿಲ್ಲ. ನೀವೇನ್ ಕೇಳಲ್ಲ ಮೇಡಮ್ ಮನೇಲಿ ಇದೆಲ್ಲ ಅವ್ರನ್ನ? ಸರ್ ಇವ್ರು ಇದನ್ನೆಲ್ಲ ಮಾಡ್ತಾರಂತ ನನ್ಗೆ ಇವಾಗ್ಲೇ ಗೊತ್ತಾಗ್ತಾ ಇರೋದು. ಏನ್ ಇದೆಲ್ಲ ಏನು? ಅದ್ ನೀನ್ ಭಯ ಬೀಳಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ಲ ಅಷ್ಟೇ. ಏನ ಸಿಂಪಲ್ ಕೆಲಸ ಇದು, ಸುಮ್ನೆ ಸಿಂಪಲ್ ಜಗಳ ಆಗಿತ್ತು. ಇವರು ಹುಡುಗರು ಜೊತೆಲಿ ಸೇರ್ಕೊಂಡು ಒಂದು ಗ್ಯಾಂಗ್ ನ ಕಟ್ಕೊಂಡು ನಮ್ ಕುರ್ಕುರೆ ಕುಮಾರ ಅಂತ ಅನ್ಬಿಟ್ಟು ಅವರು ನಮ್ಮ ಚಿಕ್ಕಪ್ಪನ ಮಗ. ಆಕ್ಚುಲಿ ಇದೆಲ್ಲ ಯಾವಾಗ ನಡೆದಿದ್ದು? ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು. ನಾನ್ ಮದ್ವೆ 10 ವರ್ಷ ಆಯ್ತು ಅಣ್ಣ. ಈ ತರ ಎಲ್ಲ ಯಾವಾಗ ಗೊತ್ತೇ ಇಲ್ಲ. ರೌಡಿಸಮ್ ಎಲ್ಲ ಮಾಡೋದಿಲ್ಲ. ಹಾಗೈತೆ. ಏನ್ ಮಾಡವ್ರೆ, ಸಣ್ಣ ಪುಟ್ಟ ಜಗಳ ಅಂತ ಹೇಳ್ತವ್ರಲ್ಲ, ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಇವ್ರೊಂದು 7-8 ಜನ ಬಂದ್ಬಿಟ್ಟು ಅವ್ನ್ ಕುರ್ಕುರೆ ಕುಮಾರ ಅವ್ರ ತಮ್ಮ ಒಬ್ಬ ಇದ್ದಾನೆ, ಅವ್ನಿಗೆ ಇವ್ರು ಹೊಡೆದವ್ರೆಲ್ಲ ಗ್ಯಾಂಗ್ ಕಟ್ಕೊಂಡು. ನಮ್ಮ ಏರಿಯಾದಲ್ಲಿ ನಿಂದೇನ ಅವ, ನಮ್ಮ ಏರಿಯಾದಲ್ಲಿ ನಮ್ದೇ ಅವ ಇರ್ಬೇಕು. ಇವ್ರು ಈ ತರ ಎಲ್ಲ ಹೋಗಲ್ಲ. ಯಾವಾಗಪ್ಪ ಇದು? ನಿನ್ಗೆ ಯಾಕೆ ಬೇಕಿದಲ್ಲ? ಏಂತಕ್ ಹೋಗ್ತೀಯ ಹೇಳೋ? ಫ್ಯಾಮಿಲಿ 2 ಮಕ್ಕಳು. ನಾನು ಇದಕ್ಕೆ ಹೋಗಿದ್ನಲ್ಲ ಮಾಮೂಲಿ ಕ್ಯಾಟ್ರಿಂಗ್ ಕೆಲ್ಸಕ್ಕೆ, ಅದ್ರಲ್ಲಿ ಅಲ್ಲಿ ಸಿಕ್ಕಿದ ಅಂದ್ಬಿಟ್ಟು ಹಂಗೆ ಏನೋ ಒಂಚೂರು ಕೆಟ್ಟ ಮಾತಲ್ಲಿ ಬೈದ ಅಂದ್ಬಿಟ್ಟು ಸುಮ್ನೆ ಹೊಡೆದಿದ್ದೆ ಅಷ್ಟೇ. ಸತ್ತೋದ್ನಾ? ಅವ್ನ್ ಸತ್ತೋಗಿ ಆಗ್ಲೇ ಆಯ್ತು, ಒಂದು 7-8 ತಿಂಗ್ಳಾಯ್ತು. ಇವ್ರು ಜಗಳ ಮಾಡಿದ್ರಲ್ಲ, ಅವತ್ತು ಹೊಡೆದಾಗ್ಲೇ ಸತ್ತೋಗ್ಬಿಟ್ಟವನ ಅವನು. ನಾವು ಅವ್ರ ಕಡೆ ಹುಡುಗ್ರೆ ಆಕ್ಚುಲಿ. ನೋಡೋಣ ಏನ್ ಹೇಳು ರಮಿ, ಹಿಂಗಲ್ಲ ನಿನ್ಗಿದೆಲ್ಲ ಬೇಕಾ? ಅವತ್ತು ಸುಮ್ನೆ ಸಣ್ಣ ಜಗಳ ಅಂತ ಹೋಗಿದ್ದಷ್ಟೇ, ಹೋಗಿ ಹೊಡೆದಿದ್ದಷ್ಟೇ. ಹಿಂಗಾಗುತ್ತಂತ ಯಾರಿಗೂ ಗೊತ್ತಿತ್ತು. ಈಗ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇರೋದು? ಕೆಲ್ಸ ಇದೆ ನೀವಿಬ್ಬರಿಗೇನೆ ಗ್ಯಾಂಗ್ ಕಟ್ತಿರಲ್ಲ ಯಾವಾಗ್ಲೂ, ಬನ್ನಿ ಕೆಲ್ಸ ಇದೆ ಸ್ವಲ್ಪ. ಆಯ್ತು, ಏನ್ ಕೆಲ್ಸ ಐತೆ ನೋಡಿ, ಅದೇನ್ ಮಾಡ್ತೀರ ಮಾಡ್ರಿ. ನಾವೇನ್ ತಲೆನೇ ಕಟ್ಸ್ಕೊಳ್ಬಾರ್ದು ಇವಾಗ, ಹಂಗ್ ಮಾಡಾಕ್ತಿವಿ ಬನ್ರಿ. ಆಯ್ತು ಮಾಡಿ ನೋಡೋಣ. ಕುರ್ಕುರೆ ಕುಮಾರನ್ನೇ ಸಾಯಿಸ್ಬಿಟ್ರಲ್ಲ. ಅಯ್ಯೋ ನಾವೇನ್ ಬೇಕು ಅಂತ ಹೊಡೆದಿದೀವಿ ಅಷ್ಟೇ. ನಾವು ಅದ್ರ ಮಧ್ಯೆ ಯಾರು ಬಂದು ಏನ್ ಮಾಡಿದ್ರು ನಮ್ಗೇನ್ ಗೊತ್ತು? ನಿನ್ಗೆ ಹೊಡಿಯಕ್ಕೆ ಅವನ್ ಹೇಳ್ದ, ನೀನೇನೋ ಏನ್ ಏರಿಯಾಗೆ ದೊಡ್ಡ ಲಾಡು ಅನ್ಕೊಂಡಿದ್ಯಾ ನೀನು? ಲಾಡ್ ಆಗಿರೋದಕ್ಕೆ ಇಷ್ಟೆಲ್ಲ ಧೈರ್ಯ ಬಂದಿರೋದು. ಅವನೇನ್ ಮಾಡ್ದ, ಅವನ್ ಮಾಡಿರೋದಕ್ಕೆ ಇದ್ ಮಾಡಿರೋದು. ಒನ್ ಮೋರ್ ಏನ್ ಆಟ ಆಡ್ತೀರಾ? ನಮ್ಮ ಹುಡುಗರನ್ನ ಹೊಡಿತೀರ ನೀವು. ನಾನು ಅದಕ್ಕೆ ಅವ್ನು ನೋಡ್ತಾರೆ, ಕಣ್ಣು ಹಿಡಿತಾನೆ ಅಂತಾನೆ ಮಾಸ್ಕ್ ಹಾಕೊಂಡ್ ಬಂದಿರೋದು ನಾನು. ಕೊಡಿ ಫೋನ್ ಕೊಡಿ, ಇಲ್ಲಿ ಕೊಡಿ.
ಯಾರ ಹತ್ರ ನಗ್ರಾಡ್ತೀರಾ? ನಮ್ಮ ಹುಡುಗನಿಗೆ ಹೊಡಿಯೋಷ್ಟು ದೊಡ್ಡವ್ರು ಆಗ್ಬಿಟ್ರ ನೀವು? ಹೇಳ್ತಾ ಇದೀನಿ ನೋಡಿ, ಒಂದ್ ನಿಮಿಷ ಕೇಳಿ, ನಿಮ್ ಗಂಡ ಹೇಳ್ತಲ್ವ ಹೊಡೆದಿದೀವಿ ಅಂತ. ಏನ್ ಆತರ ಎಲ್ಲ ರೌಡಿಸಮ್ ಅಲ್ಲ ಮಾಡಲ್ಲ. ನಾನೇ ಹೇಳ್ತಾ ಇದೀನಿ ನೋಡಿ, ಆತರ ಎಲ್ಲ ಹುಡುಗಿ ಎಲ್ಲ ನಾನು ಆಯ್ತು ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ. ಏನ್ ಮಾಡ್ತೀರಾ? ಬನ್ನಿ ಐತೆ, ಬನ್ನಿ ಇವತ್ತು ಐತೆ ನಿಮ್ಗೆ ಮಾಡಿರೋ ಕೆಲಸ ಇದೆಲ್ಲ. ರಮ್ಮಿ ನಮ್ ರಮ್ಯ ಹಂಗಲ್ಲ ಮಾಡೋರಲ್ಲ. ಏನ್ ಹಂಗಲ್ಲ ಮಾಡೋರಲ್ಲ, ಬಾಯ್ ಬಿಟ್ಟು ಹೇಳ್ತಾ ಇಲ್ವಾ ಮಾಡಿದೀನಿ ಅಂತ. ಆತರ ರೌಡಿಸಮ್ಗ್ ಹೋಗಿ ಈ ತರ ಹೊಡಿತಾರೆ ಅನ್ನೋದೆಲ್ಲ ಸುಳ್ಳು. ಮಕ್ಕಳು ಹೆಂಡತಿ ಅಂತ ಬಾಳೋರು ನನ್ಗೋಸ್ಕರ ಕಷ್ಟಪಟ್ಟು ಈಗ ಚೆನ್ನೈಲಿ ಕೆಲಸ ಮಾಡ್ತಾ ಇದಾರೆ. ನೀವು ಹಂಗ ಅನ್ಕೊಂಡಿದ್ದೀರ ಅಷ್ಟೇ, ನಿಮ್ಗೆ ಗೊತ್ತಿಲ್ಲಂಗೆ ಏನೇನ್ ಕೇಳಿ ಕೆಲಸ ಮಾಡೋರ ಅಂತ ಇವತ್ತು ತೋರಿಸ್ತೀನಿ ಬನ್ನಿ ನಿಮ್ಗೆ. ನಿಮ್ಗೆ ಅಲ್ಲ, ನಾವೇನು ನಿಮ್ಗೇನು ಕಾಮಿಡಿ ಮಾಡಕ್ಕಲ್ಲ ಕರ್ಕೊಂಡ್ ಬಂದಿರೋದು ನಿಮ್ಮನ್ನ. ಆಕ್ಚುಲಿ ಈ ಗಾಡಿ ಬಂದ್ಬಿಟ್ಟು ಬೇರೆ ಕ್ಯಾಬ್ ಒಂದು ನಾವು ಫಾಲೋ ಅಪ್ ಮಾಡಿ ಒಂದು ವಾರದಿಂದ ಇವತ್ತು ಈ ಕ್ಯಾಬ್ ಅವನ್ನ ನಾವು ಅಲ್ಲಿ ಅಡ್ಡ ಹಾಕ್ಬಿಟ್ಟು ನಿನ್ ಕಾರ್ ಕೊಡೋ ಕೆಲಸ ಇದೆ ಅಂತ ಅನ್ಬಿಟ್ಟು ಅವ್ನ್ ಗಾಡಿ ಕಿತ್ಕೊಂಡ್ ಬಂದಿರೋದು ಅಲ್ಲಿಗೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಮನೇಲಿ ಹಿಂಗೇನ ಬೆಳ್ಸೋದ ಗಂಡನ ನೀವು? ನಾನ್ ಸ್ವಲ್ಪ ಆದ್ರೂ ರೌಡಿಸಮ್ ಏನ್ ರೌಡಿಸಮ್ ಮಾಡೋರಲ್ಲ ನಾನು ಹೇಳ್ತೀನಿ ಯಾವ ಸ್ಟೇಷನ್ ಹೋಗ್ಬೇಕು ಯಾವ ಕೋರ್ಟ್ ಹೋಗ್ಬೇಕು ಇವಾಗ ಅದಕ್ಕೆಲ್ಲ ನಾನು ಎದ್ರುಕೊಳ್ಳೋ ಹುಡುಗಿ ಎಲ್ಲ ಬಿಡೋಣ. ನಿಮ್ಮನ್ನು ಕರ್ಕೊಂಡು ಹೋಯ್ತೀನಿ ನೋಡೋಣ ಅದೇನ್ ಮಾಡ್ತೀನಿ. ಸುಮ್ಮನಿರಿ, ಏನ್ ಸೈಲೆಂಟ್ ಆಗಿರ್ಬೇಕಷ್ಟೇ. ಇವಾಗ ನಾಸಿ ಮಾತಾಡ್ಬೇಡ, ಕೈ ಕೊಡಿಲಿ. ಸುಮ್ಮನಿರಿ, ಏನೇನ್ ಹೇಳಿ ಇಂಜೆಕ್ಷನ್ ಹಾಕೋ ಅಷ್ಟೇ. ಏನ್ ಅಯ್ಯೋ ನಿಮ್ ಹುಡ್ಗ ನಮ್ಮ ಹುಡ್ಗನ ಅಯ್ಯೋ ಅನ್ಸವನಲ್ಲ. ಎಲ್ಲಿ ಒದ್ದವನೆ ಸರಿಯಾಗಿ ರೀಸಸ್ ಹೋಗೋ ಜಾಗಕ್ಕೆ ಒದ್ದು ಎಲ್ಲ ಸತ್ತಿದ್ದಾಯ್ತು. ಅವಾಗ್ಲೂ 7 ತಿಂಗಳು ಆಯ್ತು. ನೀವು ಅದೆಲ್ಲ ಮಾತಾಡ್ಬೇಡಿ, ತೆಗಿರಿ ನೋಡಿ ಅಕ್ಕ ಹೇಳ್ತಾ. ಅದೆಲ್ಲ ನೀವು ನಮ್ಗದೆಲ್ಲ ಸೆಂಟಿಮೆಂಟ್ ಬೇಕಾಗಿಲ್ಲ. ನಾವು ಬಂದು ಕುರ್ಕುರೆ ಕುಮಾರ್ ಹುಡುಗರು, ನಮ್ ಬಾಸ್ ಹೇಳಿದಾರೆ ಇವತ್ತು ಅವ್ನು ಫ್ಯಾಮಿಲಿ ಹಾಕೊಂಬ ಅಂತ ಹೇಳಿದ್ರು. ನಿಮ್ ಮಕ್ಳೆಲ್ಲ ಎಲ್ಲಿದ್ದಾರೆ? ಮಕ್ಳಿಗೆ ಕರ್ಕೊಂಡ್ ಹೋಗೋದೇ ಇವಾಗ, ಅವ್ರನ್ನ ಕರ್ಕೊಂಡ್ ಬರೋದೇ. ನಮ್ ಹುಡುಗನ್ಗೆ ಹೊಡಿತೀರಾ ನೀವು? ಅಷ್ಟು ನಿಮ್ಗೆ ತಾಕತ್ತೈತಾ? ಜಾಸ್ತಿ ಮಾತಾಡಬೇಡ ನೀನು. ಅಲ್ಲ ಏನ್ ಮಾತಾಡ್ತಾ ಇದೀನಿ? ತಪ್ಪು ಮಾಡಿರೋ ತಾನೇ ಎದುರ್ಕೋಬೇಕು. ಯಾರು ತಪ್ಪು ಮಾಡಿರೋದಕ್ಕೆ ಹಾಕೊಂಡ್ ಬಂದಿರೋದು? ಸುಮ್ಗೆ ಹಾಕೊಂಡ್ ಬರಕ್ ನಮ್ಗೆ ಹುಚ್ಚ? ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ನಿಮ್ ಪಾಡಿಗೆ ನೀವು ಇದ್ರೆ ನಾವೇನಕ್ ಬರ್ತೀವಿ? ನಮ್ ಪಡ್ ನಾನೇ ಇದ್ದೀವಲ್ಲ, ಅವರು ಇದಾರೆ, ಅವ್ರ ಪಡೋರು. ಅವ್ರು ಮಾಡಿರೋ ಕೆಲಸ ಕೇಳಿ ಏನೇನ್ ಕೇಳಿ ಕೆಲಸ ಮಾಡ್ತಾರೆ ಅಂತ. ವೆಲ್ಡಿಂಗ್ ಕೆಲಸ ವೆಲ್ಡಿಂಗ್ ಅಂತ ನಿಮ್ಗೆ ಹೇಳವ್ರೆ. ಇಲ್ಲಿ ಏನೇನ್ ಕೆಲಸ ಮಾಡ್ತಾರ ನಮಗ್ ಗೊತ್ತು. ಎಲ್ಲ ಬಿಚ್ಚ ತೋರಿಸ್ತೀನಿ ಬಾ ಇವಾಗ ನಿಮ್ ಯಜಮಾನ್ ಮಾಡಿರೋ ಕೆಲಸ ಕಾರ್ಯನ. ಈ ಸೂಜಿ ಹಾಕ್ಸ್ಕೊಳ್ಳಿ. ಅಣ್ಣ ಏನ್ ಸೂಜಿ ಗೀಜಿ ನೀವು ರೋಡಲ್ಲೆಲ್ಲ ಕಿರ್ಚಾಡ್ತೀರಾ ಅಂತಾನೆ ಈ ಸಂದಿಗೆ ಹಾಕೊಂಡ್ ಬಂದಿರೋದು. ಹಾಕೊಳ್ಳಿ ಕೈ ಕೊಡಿ. ನೋಡಾಕ ಹೇಳ್ತಾ ಇದೀನಿ, ಆಮೇಲೆ ನಾನು ಬೇರೆ ತರ ಮಾಡ್ಬೇಕಾಗುತ್ತೆ. ನಾನು ಹೇಳ್ತಾ ಇದೀನಿ, ಹೆಣ್ಮಕ್ಳು ಇಷ್ಟದಲ್ಲಿ ತಮಾಷೆ ಮಾಡ್ಬೇಡಿ. ತಮಾಷೆ ಮಾಡಕ್ ನಾನೇನು ನಿಮ್ಮ ತಮ್ಮನೋ ನಿಮ್ಮ ಬಾಮ ಇದಾನೋ ಅಲ್ಲ. ನಾನು ನನ್ ಬಾಮ ಇದೆ, ನನ್ಗೆ ಮತ್ತೆ ಆಯ್ತಾ ನಿಮ್ ಹತ್ರ ಬಂದ್ ತಮಾಷೆ ಮಾಡಕ್ಕೆ ಈ ಸೂಜಿ ಹಾಕೊಳ್ಳಿ ಅಷ್ಟೇ. ಇವಾಗ ಸೂಜಿ ಹಾಕೋಬೇಕು. ಒಂದ್ 10 ನಿಮಿಷ ಸೈಲೆಂಟ್ ಆಗಿ ಯಾಕೆ ನೀವು? ಆಯ್ತು, ಇವ್ರು ಕೊಲೆ ಮಾಡಿದ್ರಾಯ್ತು, ಸ್ಟೇಷನ್ಗೆ ಕರ್ಕೊಂಡ್ ನಡೀರಿ. ಚೆನ್ನಾಗಿ ಹೇಳಿದ್ರಿ, ನಡೀರಿ ಸ್ಟೇಷನ್ಗಲ್ಲ. ಮತ್ತೆ ಈಗ ನಾವು ಅವ್ರಿಗೆ ಹಿಂಸೆ ಯಾರು? ಅವ್ರು ಯಾರು ನಮ್ಮ ಹುಡುಗನ ಹಿಂಸೆ ಕೊಡಕ್? ಅವ್ರು ಯಾರು? ಅವ್ರು ಹೊಡೆದವ್ರಂತ ಏನಾಯ್ತು? ಅವ್ರು ಹೇಳ್ತಲ್ವ ಮನೆ ನಾನೇನ್ ಅಳೋದಲ್ಲ ಅಣ್ಣ. ನೀವ್ ಏನು ಯಾರು ಅಂತಾನೆ ಗೊತ್ತಿಲ್ಲ. ಇವ್ನ್ ಯಾಕೆ ಹಿಂಗ್ ಮಾಡ್ತಾನೆ ಅಂತಾನೆ ಗೊತ್ತಿಲ್ಲ. ಕುರ್ಕುರೆ ಅಂತ ಕೇಳಿ ಅವ್ರಿಗೆ ಹೇಳಿಲ್ವಾ ಅವಾಗ್ಲೇ? ಕುರ್ಕುರೆ ಅವ್ನ್ ಯಾವನ ಕುರ್ಕುರೆ ನನ್ಗೇನಾಗಬೇಕಾಗಿದೆ? ನನ್ ಗಂಡ ಮಕ್ಳು ಸಂಸಾರ ಅಂತ ಬಾಳ ಹುಡ್ಗೇಣ. ನಾವ್ ಆತರ ಅಲ್ಲ. ಅವ್ನ ಆತರ ಕೊಲೆ ಮಾಡೋನು ಅಲ್ಲ, ನಮ್ಮ ಮನೆಯವನು ಆತರ ಇದ್ ಮಾಡಲ್ಲ. ಅಯ್ಯೋ ಅಂತೀವಿ, ಒಬ್ರು ಜೀವಕ್ಕೆ ಅರ್ಥ ಆಯ್ತಣ್ಣ. ನಾವ್ ಆತರ ಮಾಡೋರೇ ಎಲ್ಲ ಅಣ್ಣ. ಅಯ್ಯೋ ಅನ್ಸಿದೀರ, ಅಯ್ಯೋ ಅನ್ನೋರಲ್ಲ. ಅದ್ ಅವ್ರ್ಯಾರು ಮಾಡಿದಾರೆ, ಇವ್ರ ಹತ್ರ ಮಾಡೋರಲ್ಲ ಅಣ್ಣ ಅಷ್ಟೇ. ಅಳ್ಬೇಡಿ. ಅಳೋದಲ್ಲ ಅಣ್ಣ, ನಾನು ಅದು ಗೊತ್ತಿಲ್ಲ, ನನ್ನ ನಂಬಲ್ಲ. ನನ್ ಗಂಡ ಕೊಲೆ ಮಾಡವನೆ, ಇನ್ನೊಬ್ಬನ್ ಕೊಡ್ದ, ಅದು ನಾನ್ ನಂಬ ಹುಡ್ಗಿಲ್ಲ. ಅವ್ರೇನು ಅಂತ ನನಗ್ ಗೊತ್ತಾಯ್ತು. ಸ್ಟೇಷನ್ಗೆ ಕರ್ಕೊಂಡ್ ನಡೀರಿ, ಇಂಜೆಕ್ಷನ್ ತಗೊಳ್ಳಿ. ಇಂಜೆಕ್ಷನ್ ಎಲ್ಲ ಕೊಡ್ಬೇಡಿ ಅಣ್ಣ. ಶೆಡ್ಗೆ ಹೋಗ್ಬೇಕು ಇವಾಗ. ಆಯ್ತು, ಕರ್ಕೊಂಡ್ ನಡೀರಿ ನಿಮ್ ಶೆಡ್ಡಿಗೆ. ನಾನ್ ಕಣ್ ಬಟ್ಟೆ ಕಟ್ಬಿಟ್ಟು ಇಂಜೆಕ್ಷನ್ ಎಂತೂ ಕೊಡ್ತೀರಾ? ಯಾರು ಇಂಜೆಕ್ಷನ್ ಏನು ಕೊಡೋದಂದ್ರ ನಿಮ್ ಕರ್ಕೊಂಡೋಗ ದಾರಿ ಗೊತ್ತಾಗ್ಬಾರ್ದು ಅಂತ ಅಷ್ಟೇ. ಯಾವ್ದು? ಅಯ್ಯೋ ಅದಕ್ಕೆ ಯಾಕೆ ಗೊತ್ತಾಗ್ಬಾರ್ದು? ಮತ್ ಕೊಲೆ ಮಾಡೋರು ಅಂತ ಹೇಳ್ತಿರ್ತಾನೆ. ಸ್ಟೇಷನ್ಗೆ ಕರ್ಕೊಂಡೋಗಿ, ಕೋರ್ಟಿಗೆ ಕರ್ಕೊಂಡೋಗಿ, ಅದೇನು ಶೆಡ್ಡಿಗೆ ಕರ್ಕೊಂಡ್ ಹೋಗೋದು? ಕರೆಕ್ಟ್ ಆಗಿ ಹೇಳಿದ್ರಿ. ಶೆಡ್ಡಿಗೆ ಇವ್ನು ಶೆಡ್ಡಿಗೆ ಕರ್ಕೊಂಡು ಹೋಗಿ ಹೊಡೆದವನ ನಮ್ಮ ಹುಡುಗನ. ಯಾರು ಕೇಳಿ. ಸ್ಪ್ರೇ ಹೊಡೆದ್ಬಿಟ್ಟು ಮಲಗಿಸಿದಿರಲ್ಲ. ಮಲಗಿಸ್ಬೇಕಲ್ಲ ಇನ್ನೇನ್ ಮತ್ತೆ? ಇಲ್ಲ ಅಂದ್ರೆ ಕಾರೆಲ್ಲ ಕಿಚ್ಚಾಗ್ಬಿಟ್ಟು ಮತ್ತೆ ಗ್ಲಾಸ್ ಗೀಸ್ ಎಲ್ಲ ಹೊಡೆದು ಜನನ್ ಸೇರ್ಸಾಕ ನಮ್ಗೆ ಹೊಡೆದ್ಬಿಟ್ರಿ. ಆಮೇಲೆ ನಾವು ಮಾಸ್ಕ್ ಏನಕ್ಕೆ ಹಾಕೊಂಡ್ ಬಂದಿರೋದು ಹೇಳಿ? ಗೊತ್ತಾಗ್ಬಾರ್ದು ಅಂತಾನೆ ಮಾಸ್ಕ್ ಹಾಕೊಂಡ್ ಬಂದಿರೋದು. ಕೊಡಿ, ಕೈ ಕೊಡಿ. ನೋಡಿ ಅಕ್ಕ, ನಾನು ಆಮೇಲೆ ಬೇರೆ ತರ ಮಾಡ್ಬೇಕಾಗುತ್ತೆ. ಸುಮ್ನಿರಿ ಅಷ್ಟೇ, ನೀವು ಆತರ ಮಾತಾಡ್ಬೇಡಿ. ಏನ್ ಮಾತಾಡ್ಬೇಡಿ?
ನಾನ್ ಆತರ ಅಲ್ಲ ಮನೇಲಿ ಗಂಡ ಏನ್ ಕೆಲಸ ಮಾಡ್ತಾನೆ, ಎಲ್ಲೋಯ್ತಾ ಏನ್ ಮಾಡ್ತಾನೆ, ಎಲ್ಲ ತಿಳ್ಕೊಂಡು ನನ್ ಗಂಡ ಹತ್ರ ಮಾಡಲ್ಲ. ನಾವು ಕಷ್ಟಪಟ್ಟು ಜೀವನ ಮಾಡೋರು, ಆತರ ಇನ್ನೊಬ್ರನ್ ಕೊಲೆ ಮಾಡಿ ಬದುಕ್ಬೇಕು ಅಂತ ನಮ್ಗಿಲ್ಲ. ನಾವ್ ಒಬ್ರು ಪಾಪ ಅಂತೀವಿ. ಸ್ಪ್ರೇ ಹೊಡೆದಿಟ್ಟಿದಿರಲ್ಲ, ಇನ್ನೇನು ಜ್ಞಾನ ತಪ್ಪ. ಬರವಾಗ ಹೇಳಿಲ್ವಾ ಮಾಡಿದೀನಿ ಅಂತ? ಏನಂತ ಹೇಳಿದ್ರಲ್ಲ ಏ ರಮ್ಮಿ ಅನ್ಕೊಂಡಿದ್ದೀರಿ. ಏ ರಮ್ಮಿ ಎದಳ ಮೇಲೆ ಇವನ್ ಕೆಲಸ ಮಾಡಿ ಇವ್ರಿಗೂ ಸ್ಪ್ರೇನೇ ಮಾಡ್ಬಿಡು. ಸುಮ್ನಿರೋಣ ಅಣ್ಣ, ಅದೆಲ್ಲ ಮಾಡ್ಬೇಡಿ, ಸುಮ್ನಿರೋಣ. ಅದೇನು ಎತ್ತ ಅಂತ ನನ್ಗೂ ಗೊತ್ತಾಗ್ಬೇಕಲ್ವಾ? ಸೈಲೆಂಟ್ ಆಗಿರಿ ಅಕ್ಕ. ಅಣ್ಣ ಸೈಲೆಂಟ್ ಆಗಲ್ಲ ಅಣ್ಣ, ಸುಮ್ನಿರೋಣ, ಹಂಗೆಲ್ಲ ಮಾಡ್ಬೇಡಿ ಪ್ಲೀಸ್ ಅಣ್ಣ, ಸುಮ್ನಿರೋಣ. ನೀವು ಮೂಗ್ ಮುಚ್ಕೋಬೇಡಿ ಅಕ್ಕ, ನೀವು ಮೂಗ್ ತೆಗಿರಿ ಅಕ್ಕ. ಮೂಗ್ ತೆಗೀರಿ ಬೇಗ. ಕೈ ತೆಗಿರಿ. ತೆಗಿಯಮ್ಮ ಕೈನ. ದೇವ್ರ ನೆನ್ಸ್ಕೊಳ್ಳಿ. ಅಣ್ಣ ನೀ ಸುಮ್ನಿರೋಣ ಅಣ್ಣ, ತಪ್ಪಾಯ್ತು, ಸುಮ್ನಿರೋಣ. ನೀವಲ್ಲ ಅಕ್ಕ, ಇವ್ರು ಕೇಳ್ಬೇಕು. ಅದೇ ನಾನು ಅವ್ನು ಎದ್ದೇಳ್ಬೇಕು, ಅವ್ನ ಎದ್ರೆ ಅವನ್ನೇ ನಾನು ಕೊಲೆ ಮಾಡ್ತೀನಿ ಅಷ್ಟೇ. ಈಗ ತಪ್ಪಾಯ್ತು ಅಂತ ಒಪ್ಕೊಂತೀರಾ ನೀವು? ತಪ್ಪಾಯ್ತು ಅನ್ನಕ್ಕೆ ಅವ್ನ ಶಿಕ್ಷೆ ತಪ್ಪು ಮಾಡಿರುತ್ತೆ ಅವನು. ಈಗ ನೀವು ಒಪ್ಕೊಂತ ಇದ್ರಲ್ಲ ತಪ್ಪಾಯ್ತು ಅಂತ. ಅಲ್ಲ ಅಣ್ಣ, ನಾನು ಮಾತಾಡಿ ತಪ್ಪಾಗಿರ್ಬೇಕು ಆಯ್ತಾ? ನಾನು ಆತರ ಅವ್ರು ಕೊಲೆ ಮಾಡಿಸೋ ಹುಡುಗಿನ ಇಲ್ಲ ಬಿಡಿ ಅಕ್ಕ, ಹಾಕ್ಸ್ಬೇಕಕ್ಕ ನಿಮ್ಗೆ. ಇಟ್ಬಿಡಿ ಅಕ್ಕ ಒಂದ್ ನಿಮಿಷ. ಅಣ್ಣ ಸುಮ್ನಿರಿ ಅಣ್ಣ, ದಯವಿಟ್ಟು ಪ್ಲೀಸ್ ಸುಮ್ನಿರಿ ನೋಡಿ ಅಕ್ಕ, ಆಮೇಲೆ ನಾನ್ ಬೇರೆ ತರ ಮಾಡ್ಬೇಕಾಗುತ್ತೆ ಅಣ್ಣ. ಹೇಳ್ತಾ ಪ್ಲೀಸ್ ಇದ್ದೀನಿ. ಸುಮ್ನಿರಿ ಅಣ್ಣ, ಏನ್ ಕೊಲೆ ಮಾಡ್ತೀರಾ ಮಾಡ್ಬಿಡಿ ಅಣ್ಣ, ಸುಮ್ನೆ ಈ ತರ ಎಲ್ಲ ಹಿಂಸೆ ಕೊಡ್ಬಾರ್ದು ಆಯ್ತಾ? ಮಕ್ಳು ಎಷ್ಟ್ ಜನ ಇದಾರೆ ನಿಮ್ಗೆ? ನಂಗೆ ಒಂದ್ ಹೆಣ್ಣು ಒಂದ್ ಗಂಡು, ಅರ್ಥ ಆಯ್ತಾ? ಅವ್ನ ಏನಾರು ಮಾಡ್ಕೊಂಡ್ ಸಾಯ್ರಿ, ನನ್ನ ಬಿಡ್ರಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅವ್ನ್ ಕೊಲೆ ಮಾಡಂತಾನೆ ಕರ್ಕೊಂಡೋಗಿ ಶೆಡ್ಗಾರು ಕರ್ಕೊಂಡೋಗಿ ಹಾಕ್ಬಿಡಿ, ಅವ್ನ ಹಾಕ್ಬಿಡ್ಲಾ? ಹಾಕ್ಬಿಡಿ ಕರ್ಕೊಂಡೋಗಿ. ಆಮೇಲೆ ನಾಳೆ ನೀವು ಕಂಪ್ಲೇಂಟ್ ಅಂತ ನಾನು ಬರ್ಬಾರ್ದು. ಕೊಟ್ಟೆ ಕೊಡ್ತೀನಿ. ಅದಕ್ಕೆ ನಿಮ್ ಸೂಜಿ ಹಾಕೋಣ ಕರೆಕ್ಟ್ ಇದ್ರೆ ಸ್ಪ್ರೇ ಇವಾಗ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದ್ಮೇಲೆ ನಾವೇನಕ್ಕೆ ಇದು ಮಾಡ್ಬೇಕು? ಕಂಪ್ಲೇಂಟ್ ಕೊಡ್ಬಾರ್ದು. ಅಣ್ಣ ಸುಮ್ನಿರಿ ಅಣ್ಣ, ಏನ್ ಹೇಳಿ ಸೂಜಿ ಅಣ್ಣ, ಯಾರ್ ನೀವು? ಯಾಕೆ ಹಿಂಗ ಯೋಚನೆ? ಏನಕ್ಕೆ ನಗ್ತಾ ಇದ್ದೀರಾ? ನಂಗೆ ನೀವು ನೋಡಿದ್ರೆ ಯಾವ್ದೋ ಫ್ರಾಂಕ್ ಮಾಡ್ತಾರಲ್ಲ ಆತರ ಕಾಣ್ತಾ ಇದೆ. ಅಯ್ಯೋ ಅಲ್ಲ ಏನ್ ಹಂಗ್ ನಗ್ತಾ ಇದ್ರಲ್ಲ, ಸೀರಿಯಸ್ ಮ್ಯಾಟರ್ ಆಡ್ತಾ ಇದ್ರೆ ಇಲ್ಲಿ. ನೀವು ನೋಡ್ರಿ ನನ್ಗೆ ಪಿಟ್ಗುಂಡಿ ಕುಮಾರ್ ಅಂತ ಹೇಳ್ತಿದಾರ ಅಂತಿದ್ದೀರಾ ನೀವು? ಹಾ? ಅರೆ, ಅಲ್ಲ ಇಷ್ಟೊತ್ತು ಹತ್ಬಿಟ್ಟು ಇವಾಗ ನಗ್ತಾ ನೋಡಿದ್ರು. ಏನಕ್ಕೆ ನಗ್ತಾ ಇದ್ದೀರಕ್ಕ? ಅರೆ ಏನಕ್ಕೆ ನಗ್ತಾ ಇದ್ದೀರಾ ನೀವು? ನಾನು ಹಂಗೆ ಕಡೆ ನಾನು ಸ್ವಲ್ಪ ನಗು ಅಳು ಎಲ್ಲ ಬಂದ್ಬಿಡುತ್ತೆ ಟೆನ್ಷನ್ಗೆ. ನಂಗೆ ಬೇರೆ ಜಾಸ್ತಿ BP ಕಡಿಮೆ. ಇಂಜೆಕ್ಷನ್ ಹಾಕೊಳ್ಳಿ ಸರ್. ಇಂಜೆಕ್ಷನ್ ನಾನೇ ತಲೆ ಸುಬ್ಬಿದ್ದೀನಿ, ಸುಮ್ಮಿರ ಒಂದು 5 ನಿಮಿಷ. ನನ್ನ ಟೆನ್ಷನ್ ಜಾಸ್ತಿ ಇರೋ, ಪ್ರೆಷರ್ ಜಾಸ್ತಿ ಇರೋ, ನಾನೇ ಬಿಡ್ತೀನಿ. ಎಲ್ಲ ಕರ್ಕೊಂಡೋಗಿ ಹತ್ಬಿಟ್ರಲ್ಲಕ್ಕ ನೀವು. ನೀವು ಯಜಮಾನ್ರ ಅಂದ್ರೆ ಅಷ್ಟೊಂದು ಪ್ರೀತಿನ ಅಕ್ಕ ನಿಮ್ಗೆ? ನಾನು ಪ್ರೀತಿನೇ. ನಾನು 10 ವರ್ಷ ಲವ್ ಮಾಡಿ ಮದುವೆ ಮಾಡ್ಕೊಂಡು ಇವತ್ತಿನವರೆಗೂ ಕಷ್ಟನೂ ಸುಖನೂ ಅವನ ಜೊತೆ ಬಾಳ್ತಾ ಇದ್ದೀನಿ ಅಣ್ಣ. ನಾನು ಆ ಥರ ಹುಡುಗಿ. ಅವ್ರನ್ನ ಬಿಟ್ಕೊಡಲ್ಲ ಹಂಗಂದ್ರೆ ನೀವು? ನನಗೆ ದುಃಖ ಆಯ್ತು ಈ ಥರ ಮಾಡ್ಬಿಟ್ಟಲ್ಲ. ಮಲಗಿಸ್ಬಿಟ್ನಲ್ಲಕ್ಕ ಅವ್ರಿಗೆ ಸ್ಪ್ರೇ ಹೊಡೆದು. ಮನ್ಸ್ಬಿಟ್ರಿ. ಅವಗೊಂದು ನೈಟ್ ಹೊಡೋದು ಎದ್ದೇಳ್ತಾನೆ. ಎದಳಿ ಬ್ರದರ್ ಎದಳಿ ಸಾಕು. ಅಷ್ಟು ಬೇಗ ಇಲ್ಲ, ಕರ್ಕೊಂಡು ಸ್ಟೇಷನ್ಗೆ ಬಿಡಿ, ಜೈಲಿಗೆ ಹಾಕಿ ಅಂತ ಹೇಳಿ ಅಷ್ಟು ಬೇಗ ಸಲೀಸಾಗಿ ಬಿಟ್ಕೊಟ್ಬಿಟ್ಟಲ್ಲ. ಅಲ್ಲಾದ್ರೂ ಕರ್ಕೊಂಡ್ರೆ ಇವ್ರು ಇಂಜೆಕ್ಷನ್ ಚೂಸ್ತೀನಿ, ಸ್ಪ್ರೇ ಮಾಡಿದ್ದೀನಿ ಅಂತ ಮಾಡ್ತೀನಿ. ಅಲ್ಲಾರು ಹೋದ್ರೆ ಸರ್ಗೆ ಅವಳು ಹಂಗೆ ಒಂದ್ ಸ್ವಲ್ಪ ಅಳ್ತಾಳೆ, ಹತ್ಬಿಟ್ಟು ಇಮಿಡಿಯೇಟ್ಲಿ ಒಂಥರ ಹಂಗೆ ನಗ್ಬಿಡ್ತಾಳೆ. ಹಂಗೆ ಆಗೈತ್ ಬಿಡಿ, ಬಿಟ್ಕೊಡಲ್ಲ ಮಾತ್ರ. ಇಲ್ಲಿ ಕ್ಯಾಮ್ರಾ ಇದೆ, ಗಮನಿಸಿದ್ರೆ ನೀವು? ಇಲ್ಲ ನಾನು ನೋಡಿಲ್ಲ. ನನ್ಗೆ ನೀವ್ ಬೇರೆ ಏನೇನೋ ನೀವೆಲ್ಲ ಕಾರವಾರ ಪ್ರೋಗ್ರಾಮ್ ನೋಡಿದೀನಿ ಅಂತ ಹೇಳಿದ್ರೆ ನೋಡಿದೀನಿ. ಕೆಲವೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾವಲ್ಲ ಫ್ರಾಂಕ್ ಮಾಡೋದ್ ನೋಡಿದೀನಿ. ಆದ್ರೆ ಏನು ಆತರ ಅವರು ಕ್ಯಾಮ್ರಾ ಅಲ್ಲೆಲ್ಲೋ ದೂರ ಇಟ್ಟಿರ್ತಾರೆ, ಇಷ್ಟೊಂದು ಫೋಕಸ್ ಆಗಿಲ್ಲ. ಕುರಿ ಬಂಡ ಆತರ ನಾನ್ ನೋಡ್ತಾ ಇರೋದು. ಸರಿ ಮೇಡಮ್, ನಾವು ಮಾಡಿದ್ದು ಇಷ್ಟೊತ್ತು ನಿಜವಾಗ್ಲೂ ಪ್ರ್ಯಾಂಕ್. ಅದು ನೀವೇ ಒಂಥರ ನಕ್ಬಿಟ್ಟು ರಿವೀಲ್ ಮಾಡ್ಬಿಟ್ರಿ. ಅವ್ರು ಆಕ್ಚುಲಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿ ಅಂತ ಹೇಳಿದ್ರು ನನಗೆ. ನಾನು ಅದಕ್ಕೆ ಹೇಳಿ ಸರ್, ಅವ್ರು ಒಂದ್ ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಇಲ್ಲ, ಅವರು ಧೈರ್ಯವಾಗಿರ್ತಾರೆ ಅಂದ್ರಿ ನೀವು. ಬಟ್ ಅವ್ರು ಎದ್ರಕೊಂಡ್ರು ಹತ್ಬಿಟ್ರು, ಆಮೇಲೆ ನಕ್ಬಿಟ್ರು ಸಡನ್ ಆಗಿ. ನಮ್ಗೆ ಶಾಕಿಂಗ್ ನ್ಯೂಸ್ ಅದು. ನಾನಿದೀನಿ, ನನ್ ಮೇಲೆ ಏನಾರು ಒಂದ್ ಯಾರು ಏನೇ ತಪ್ಪಾಗಿ ಹೇಳಿ ಇವ್ರು ನೋಡ್ ನಗೋ ಬಂದ್ಬಿಡ್ತು. ಇವ್ರು ಚುಚ್ತೀನಿ, ಸ್ಪ್ರೇ ಮಾಡಿತೀನಿ ಅಂತಾರೆ. ನನ್ ಬಗ್ಗೆ ಏನೇ ತಪ್ಪಾಗಿ ಮಾತಾಡ ಏನು ನಂಬಲ್ಲ ಅವರು. ಯಾಕಂದ್ರೆ ಅವ್ರ ಆತರ ಮಾಡಲ್ಲ.
ನಿಮ್ ಬಗ್ಗೆ ಸ್ಟ್ರಾಂಗ್ ಆಗಿ ಹೇಳ್ತಾವ್ರೆ. ಅವ್ರು ಒಳ್ಳೆ ಅದನ್ನೊಂದು ತಿಳ್ಕೊಳ್ಳೋಣ ಅಂಗೋಸ್ಕರನೇ ನಿಮ್ಗೆ ಇಲ್ಲಿ ಬಿಡಿ ಮೇಡಮ್, ಗೊತ್ತಾಗ್ಬಿಡ್ತು. ಓಕೆ ಮೇಡಮ್, ದಯವಿಟ್ಟು ನನ್ನ ಕ್ಷಮಿಸಿ. ಒಂದು ನಿಮ್ ಯಜಮಾನ್ರ ಪ್ಲಾನ್ ಮಾಡಿದ್ದು, ನಿಮ್ಗೆ ಎಲ್ಲೂ ಶಾಪಿಂಗು ಇಲ್ಲ, ಯಾವ ಅಂಗಡಿಗೂ ಇಲ್ಲ, ಮನೆಗೆ ನೋಡ್ಕೊಂತೀರಾ. ದಯವಿಟ್ಟು ಗುರ್ತು ಪರಿಚಯ ಇಲ್ಲದೆ ಇರೋ ಕಾರಿಗೆ ಕಾರಿಗೆ ಯಾರು ಹತ್ಬೇಡಿ. ಯಾರು ಹತ್ಬೇಡಿ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಕ್ಸಸ್ ಮಾಡಿ. ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು